ನಮಸ್ತೆ. ಇವತ್ತು ನಾನು ಕರ್ಜಿಕಾಯಿ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಬಟ್ಲು ಆಗೋವಷ್ಟು ಚಿರೋಟಿ ರವೆ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ. ಒಂದು ಸಣ್ಣ ಬೌಲಲ್ಲಿ ಮೈದಾ, ಸ್ವಲ್ಪ ತುಪ್ಪ, ಉಪ್ಪು ಅಷ್ಟೇ. ಇದನ್ನು ಮಿಕ್ಸಿಗೆ ಹಾಕಿದ್ದೀನಿ. ಸ್ವಲ್ಪ ಚಿರೋಟಿ ರವೆನ, ಇದು ಮೈದಾ, ಒಂದು 4 ಸ್ಪೂನಷ್ಟು ಮೈದಾ ಇದೆ ಅಷ್ಟೇ, ಜಾಸ್ತಿ ಇಲ್ಲ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಚಿಟಿಕೆ ಉಪ್ಪು. ತುಪ್ಪನ ಬಿಸಿ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಅದೆಲ್ಲ ಹಿಡ್ಕೊಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ, ಜಾಸ್ತಿ ಗಟ್ಟಿ ಕಲಿಸ್ಬಾರ್ದು. ರವೆ ಇರೋದ್ರಿಂದ ಇನ್ನು ಚಪಾತಿ ಹಿಟ್ಟಿಂಗಿನ್ನ ಸ್ವಲ್ಪ ಮೆದುವಾಗಿರಬೇಕು. ಈ ರೀತಿ ಕಲಿಸ್ಬೇಕು ನೋಡಿ. ಸ್ವಲ್ಪ ಸಾಫ್ಟಾಗೆ ಕಲಸಿ. ಈ ರೀತಿ ಇರಬೇಕು. ಇದನ್ನು ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡಬೇಕು. ಅಷ್ಟರೊಳಗೆ ಹೂರ್ಣಕ್ಕೆ ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿನ ಫ್ರೈ ಮಾಡ್ತಾಯಿದ್ದೀನಿ. ಅದೇ ಪ್ಯಾನ್ಗೆ ಸ್ವಲ್ಪ ಒಣಗೊಬ್ಬರಿ ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಆರ್ಕೊಂಡ್ಮೇಲೆ ಡ್ರೈ ರೋಸ್ಟ್, ಇದು ಬಿಳಿ ಎಳ್ಳು ಮತ್ತು ಗಸಗಸೆ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಬೆಲ್ಲ, ಇದನ್ನೆಲ್ಲ ಸೇರಿಸಿ ಗ್ರೈಂಡ್ ಮಾಡಿ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ನಾನು ಇದ್ರ ಮೇಲೆ ಸ್ವಲ್ಪ ಇದನ್ನು ಮಾಡಿ ಚೆನ್ನಾಗಿ ನಾದ್ಕೊಬೇಕು. ನಾದ್ಕೊಂಡು ಈ ರೀತಿ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಬೇಕು. ಪೂರಿಗೆಲ್ಲ ನಾವು ಇದನ್ನು ಮಾಡ್ತೀವಲ್ಲ ಅದೇ ಥರ ಈ ರೀತಿ ಮಾಡೋದ್ರಿಂದ ಒಂದೇ ಸೈಜಲ್ಲಿ ಬರುತ್ತೆ. ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಂಡು ಇವಾಗ ನೋಡ್ರಿ ಅರಿತಾ ಇದ್ದೀನಿ. ತೀರಾ ತೆಳುವಾಗೂ ಅರಿಬಾರ್ದು, ತೀರಾ ದಪ್ಪನಾಗೂ ಬೇಡ, ಒಂದು ಮೀಡಿಯಮ್ ಸೈಜಲ್ಲಿ ಅರಿಬೇಕು. ಒಂದು ಪ್ರೆಸರ್ಗೆ ಹಾಕಿ ಸ್ವಲ್ಪ ಸುತ್ತ ಸ್ವಲ್ಪ ನೀರು ಹಚ್ತಾ ಇದ್ದೀನಿ, ಬಿಚ್ಕಂದಲ್ಲೇ ಇರಲಿ ಅಂತ. ನಿಧಾನಕ್ಕೆ ತೆಗಿಬೇಕು ನೋಡಿ. ಈ ರೀತಿ ನಾನು ಎಲ್ಲದನ್ನೂ ಮಾಡಿ ರೆಡಿ ಮಾಡಿ ಇಟ್ಟಿಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಬೇಕು, ಜಾಸ್ತಿ ಹೈ ಫ್ಲೇಮ್ ಇಕ್ಬಾರ್ದು. ತಿಂಗಳಾದರೂ ಇದು ಮೆತ್ತಗಾಗಲ್ಲ, ಗರಿಗರಿಯಾಗೇ ಇರುತ್ತೆ. ಈ ರೀತಿ ಮಾಡೋದ್ರಿಂದ ನಾವು ರವೆ ಹಾಕಿರೋದ್ರಿಂದ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ. ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ. ನೀವು ಸಕ್ಕರೆ ಬೇಕಾದರೂ ಹಾಕ್ಬೋದು, ನಾನು ಬೆಲ್ಲ ಹಾಕಿದ್ದೀನಿ ಅಷ್ಟೇ. ನಿಮ್ಮ ಆಪ್ಷನಲ್ಲಿ ಏನು ಬೇಕೋ ಅದು ಹಾಕಿ. ಸಕ್ಕರೆ ಹಾಕೋದಾದರೆ ಪೌಡ್ರ್ ಮಾಡಿ ಹಾಕಬೇಕು. ಈ ರೀತಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಬೇಕು ಇದನ್ನು. ಹೈ ಫ್ಲೇಮ್ಗೆ ಇಟ್ಬಿಟ್ರೆ ಬೇಗ ಸೀದೋಗ್ಬಿಡುತ್ತೆ ನೋಡಿರಿ. ಈ ರೀತಿ ಒಂದು ಬಿಚ್ಕೊಂಡಲ್ಲೇ ಚೆನ್ನಾಗಿ ಬರುತ್ತೆ. ಈ ರೀತಿ ಎಲ್ಲದನ್ನು ಕರೆದು ಎತ್ತಿಟ್ಕೊಂಡಿದ್ದೀನಿ.
ನೋಡ್ರಿ ಮುರಿದ್ರು ಎಷ್ಟು ಚೆನ್ನಾಗಿ ಕಟ್ ಆಗ್ತಿದೆ ಅಂತ.